ಶೀಘ್ರದಲ್ಲೇ ಜೆಡಿಎಸ್ನಿಂದ ಅಧಿಕೃತ ಪ್ರಣಾಳಿಕೆ ಬಿಡುಗಡೆಯಾಗುತ್ತೆ. ಪಂಚರತ್ನ ಯೋಜನೆಯ ಜೊತೆಗೆ ಮತ್ತಷ್ಟು ಕಾರ್ಯಕ್ರಮಗಳು ಘೋಷಣೆಯಾಗುತ್ತವೆ. ಇಡೀ ಕರ್ನಾಟಕಕ್ಕೆ ಒಂದು, ಬೆಂಗಳೂರಿಗೆ ಒಂದು ಪ್ರಣಾಳಿಕೆಯನ್ನ ಜೆಡಿಎಸ್ ಬಿಡುಗಡೆ ಮಾಡಲಿದೆ. 35 ಪುಟಗಳ ಪ್ರಣಾಳಿಕೆಯಲ್ಲಿ ವಿವಿಧ ಭರವಸೆಗಳು ಉಲ್ಲೇಖವಾಗಿರಲಿವೆ. ಬೆಂಗಳೂರಿನಲ್ಲಿ ಹಸಿರೀಕರಣ, ಮರುಬಳಕೆ ಇಂಧನ ನೀತಿ ಜಾರಿ, ಬೆಂಗಳೂರಿಗೆ ಕುಡಿಯುವ ನೀರಿನ ಪೂರೈಕೆಗೆ ವಿಶೇಷ ಯೋಜನೆ ಸೇರಿದಂತೆ 15 ಪುಟಗಳಲ್ಲಿ ಬೆಂಗಳೂರಿಗೆ ಪ್ರತ್ಯೇಕ ಪ್ರಣಾಳಿಕೆ ಇರುತ್ತೆ. ಇನ್ನು ಇಡೀ ರಾಜ್ಯಕ್ಕಾಗಿ ರಚಿಸಿರುವ ಪ್ರಣಾಳಿಕೆಯಲ್ಲಿ ಕೋಮು ಗಲಭೆ ನಿಯಂತ್ರಣ, ಅಲ್ಪಸಂಖ್ಯಾತರ ರಕ್ಷಣೆಗೆ ಕಾನೂನು, ರೈತ ಬಂಧು ಹೆಸರಲ್ಲಿ ರೈತರಿಗೆ ಉಚಿತ ವಿದ್ಯುತ್, ಬಿತ್ತನೆ ಬೀಜ, ನಿಮ್ಹಾನ್ಸ್, ಜಯದೇವ ಮಾದರಿಯಲ್ಲಿ ಆಸ್ಪತ್ರೆಗಳು, ರೈತ ಯುವಕರನ್ನ ಮದುವೆಯಾದ ಯುವತಿಯರಿಗೆ 2 ಲಕ್ಷ ರೂಪಾಯಿ ಪ್ರೋತ್ಸಾಹಧನ, ಪದವಿ ವಿದ್ಯಾರ್ಥಿನಿಯರಿಗೆ ಉಚಿತ ಎಲೆಕ್ಟ್ರಿಕ್ ಮೊಪೆಡ್, ಆಟೋ ಚಾಲಕರಿಗೆ ಪ್ರತಿ ತಿಂಗಳು 2,000 ಮಾಸಾಶನ ಸೇರಿದಂತೆ ಹಲವಾರು ರೀತಿಯಾದಂತಹ ಭರವಸೆಗಳು ಇದರಲ್ಲಿ ಇರುತ್ತವೆ. ಚುನಾವಣಾ ಅಖಾಡಕ್ಕೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಎಂಟ್ರಿ ಆಗ್ತಿದ್ದಾರೆ. ಮಧುಗಿರಿಯ ಕೆಎನ್ ರಾಜಣ್ಣ ವಿರುದ್ಧ ದೇವೇಗೌಡರು ರಣಕಹಳೆಯನ್ನು ಊದಲಿದ್ದಾರೆ. ತುಮಕೂರಿನ ಶಿರಾ, ಮಧುಗಿರಿ, ಕೊರಟಗೆರೆ ಕ್ಷೇತ್ರಗಳಲ್ಲಿ ದೇವೇಗೌಡರು ಮತಬೇಟೆಗೆ ಇಳಿಯಲು ನಿರ್ಧರಿಸಿದ್ದಾರೆ. ಪ್ರತಿದಿನ 3 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡುವುದಕ್ಕೆ ನಿರ್ಧರಿಸಿರುವ ಗೌಡ್ರು ಅನಾರೋಗ್ಯದಿಂದ ಚೇತರಿಸಿಕೊಂಡು ಪ್ರಚಾರದ ಕಣಕ್ಕೆ ಇಳಿತಾ ಇದ್ದಾರೆ. ವೈಯಾಲಿಕಾವಲ್ ರೌಡಿ ಶೀಟರ್ ಮಲ್ಲಿಕಾರ್ಜುನ್ ಅಲಿಯಾಸ್ ಫೈಟರ್ ರವಿಗೆ ಒಂದು ಕಡೆ ಚುನಾವಣೆ ಟೆನ್ಷನ್, ಮತ್ತೊಂದು ಕಡೆ ಪೊಲೀಸರ ಟೆನ್ಷನ್ ಹೆಚ್ಚಾಗಿದೆ. ನಗರದಲ್ಲಿ ಚುನಾವಣಾ ಕಾವು ಜೋರಾಗ್ತಾ ಇದ್ರೆ ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿರುವ ರೌಡಿ ಶೀಟರ್ಗಳ ಪರಿಶೀಲನೆ ನಡೀತಾ ಇದೆ. ಸಿಆರ್ಪಿಸಿ 110ರ ಅಡಿಯಲ್ಲಿ ಪೊಲೀಸರು ಬಾಂಡ್ ಬರೆಸಿದ್ದಾರೆ. ಅದೇ ರೀತಿ ಮಲ್ಲಿಕಾರ್ಜುನ್ಗೆ 110ರ ಅಡಿಯಲ್ಲಿ ಬಾಂಡ್ ಬರೆಸೋದಕ್ಕೆ ವೈಯಾಲಿಕಾವಲ್ ಪೊಲೀಸರು 3 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಯಾವುದಕ್ಕೂ ಕೂಡ ಮಲ್ಲಿಕಾರ್ಜುನ್ ಕ್ಯಾರೆ ಅಂತಿಲ್ಲ. ನಾಗಮಂಗಲ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರೋ ಮಲ್ಲಿಕಾರ್ಜುನ್ ಚುನಾವಣಾ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇದೇ ರೀತಿ ಪೊಲೀಸರ ಮುಂದೆ ಹಾಜರಾಗದೆ 4ನೇ ಬಾರಿಯೂ ಕೂಡ ನೋಟಿಸ್ ಅನ್ನು ನಿರ್ಲಕ್ಷ್ಯ ಮಾಡಿದ್ರೆ ಪೊಲೀಸರು ಕಾನೂನು ಕ್ರಮವನ್ನು ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಬಸವ ಜಯಂತಿಯ ಪ್ರಯುಕ್ತ ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದ ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಬಳಿ ಜಗಜ್ಯೋತಿ ಶ್ರೀ ಬಸವಣ್ಣನವರ ಪುತ್ಥಳಿಗೆ ಸಚಿವ ಕೆ ಗೋಪಾಲಯ್ಯ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಸಮಾಜದ ಮೌಢ್ಯತೆಯನ್ನು ಕಿತ್ತೊಗೆಯಲು ಸಾಮಾಜಿಕ ಕ್ರಾಂತಿ ಮಾಡಿ ವಚನಗಳ ಮೂಲಕ ಮಾನವೀಯ ಮೌಲ್ಯಗಳನ್ನು ಸಾರಿದ ವಿಶ್ವಗುರು ಬಸವಣ್ಣನವರ ತತ್ವಾದರ್ಶನಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳಿದರು. ದಯವೇ ಧರ್ಮದ ಮೂಲವಯ್ಯ ಎಂಬ ಸಾರವನ್ನ ಸಾರಿದ ಬಸವಣ್ಣನವರ ಜೀವನದ ಸಂದೇಶವನ್ನ ಇಂದಿನ ಯುವಜನತೆ ಅರಿತುಕೊಳ್ಳಬೇಕು. ಜೊತೆಗೆ ಬಸವಣ್ಣನವರ ವಚನಗಳನ್ನ ಹೆಚ್ಚು ಹೆಚ್ಚು ಅಧ್ಯಯನ ಮಾಡುವಂತಹ ಉತ್ತಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಎಂದರು. ಬೆಂಗಳೂರಿನಲ್ಲಿ ದಿನೇ ದಿನೇ ಚುನಾವಣಾ ಕಾವು ಜೋರಾಗ್ತಾ ಇದೆ. ಚುನಾವಣೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಕೋಟ್ಯಾಂತರ ರೂಪಾಯಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಇದುವರೆಗೆ ನಗರದಲ್ಲಿ ಚುನಾವಣೆ ಹಿನ್ನೆಲೆ ಒಟ್ಟು 2,894 ಎಫ್ಐಆರ್ಗಳು ದಾಖಲಾಗಿವೆ. 76,30,86,056 ಪ್ರಮಾಣದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಎಲೆಕ್ಷನ್ ಸಂಬಂಧ ಈವರೆಗೂ ಕೂಡ ಬೆಂಗಳೂರು ನಗರದಲ್ಲಿ ಒಟ್ಟು 743 ದೂರುಗಳು ದಾಖಲಾಗಿವೆ. ಅದರಲ್ಲಿ 119 ಸುಳ್ಳು ದೂರುಗಳಿವೆ. 622 ಪ್ರಕರಣದಲ್ಲಿ ಕ್ರಮ ಕೈಗೊಳ್ಳಲಾಗಿದ್ದು, ಉಳಿದ 2 ಪ್ರಕರಣದಲ್ಲಿ ತನಿಖೆ ಮುಂದುವರೆದಿದೆ.